ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಏನಪ್ಪ ಅಂತಂದರೆ ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 1ನ ಮಾಡಲ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಪೇಪರ್ 1ನ ಮಾಡಲ್ ಕ್ವಶನ್ ಪೇಪರ್ ಇದು 69ನೇ ಮಾಡಲ್ ಕ್ವಶನ್ ಪೇಪರ್ ಆಗಿದೆ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ, ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಇದೇ ಟೈಪ್ ಕ್ವಶನ್ಗಳು ಎಕ್ಸಾಮ್ನಲ್ಲಿ ಬರ್ತವೆ. ಸೊ ಈ ಕ್ವಶನ್ ಪೇಪರ್ದಲ್ಲಿ ಏನಿದೆಯಲ್ಲ, ನಾನು ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ ಇವೆರಡನ್ನ ತೆಗೆದಿದ್ದೇನೆ. ಯಾಕಪ್ಪ ಅಂತಂದರೆ ಕರೆಂಟ್ ಅಫೇರ್ಸು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ನೀವು ಕವರ್ ಮಾಡಬೇಕು, ತುಂಬ ಕಡಿಮೆ ಟೈಮ್ ಇದೆ. ಸೊ ಮತ್ತು ಏನಪ್ಪ ಅಂತಾರೆ ಮೆಂಟಲ್ ಎಬಿಲಿಟಿ ಸಪ್ರೇಟ್ ಸೀರೀಸ್ನ ಅದಕ್ಕೆ ಸ್ಪೆಷಲೈಸ್ಡ್ ಲೆಕ್ಚರ್ಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೋಡಿಕೊಡ್ರಿ. ನಾನು ಅಷ್ಟೊಂದು ಅದನ್ನು ಸೀರೀಸ್ ಮಾಡಿಲ್ಲ, ಅಷ್ಟೊಂದೇನಿಲ್ಲ ಅದನ್ನು ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅವ್ರದ್ದು ನೋಡಿಕೊಂಡು ಪರ್ಫೆಕ್ಟಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೊಬಿಟ್ರೆ. ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ನು ಕೂಡ ನಾನು ಒಂದಿಷ್ಟು ಡಿಸ್ಕಸ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿಕೊಡ್ರಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಬನ್ನಿ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1ರಲ್ಲಿ ಪ್ಲೇಯರ್ಸ್ ಹೆಸರು ಕೊಟ್ಟಿದ್ದಾರೆ. ಸೊ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪಟ್ಟಿ 2ರಲ್ಲಿ ನೀಡಿದ್ದಾರೆ. ಸೊ ಇಲ್ಲಿ ನೋಡಿ ಯಾವ ಪ್ಲೇಯರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಅಂದರೆ, ಮೊದಲನೇದಾಗಿ ರೋಜರ್ ಫೆಡರರ್ ಇವರು ಏನಪ್ಪ ಅಂತಂದರೆ ಟೆನ್ನಿಸ್ ಆಟಗಾರರು. ಇವರು ಟೆನ್ನಿಸ್ಗೆ ಸಂಬಂಧಿಸಿದ ಆಟಗಾರರಾಗಿದ್ದಾರೆ. ಲೆವಿಸ್ ಹ್ಯಾಮಿಲ್ಟನ್ ರವರು ಇವರು ಏನಪ್ಪ ಅಂತಂದರೆ ಇವರು ಮೋಟಾರ್ ರೇಸಿಂಗ್, ಅವಾಗ ಸುದ್ದಿಯಲ್ಲಿರ್ತಾರೆ. ಮೋಟಾರ್ ರೇಸಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಟಗಾರರು. ಇನ್ನು ಲಾರಿಸಾ ಲ್ಯಾಟಿನಿನಾರವರು ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದ ಕ್ರೀಡಾಪಟು. ಇನ್ನು ಕೊನೆಯದಾಗಿ ಮೈಕಲ್ ಜೋರ್ಡನ್ ರವರು ಬಾಸ್ಕೆಟ್ಬಾಲ್ಗೆ ಸಂಬಂಧಿಸಿದ್ದಾರೆ. ಸೊ ಜಾರ್ಡನ್ ಕಂಪನಿ ಕೂಡ ನೀವು ನೋಡಿರ್ಬೋದು, ಅದರ ಸಿಂಬಾಲಿಂಗ್ ಬಾಸ್ಕೆಟ್ಬಾಲ್ ಥ್ರೋ ಮಾಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಇದೆ. ಸೊ ಅದು ಇಲ್ಲಿ ಆಪ್ಷನ್ ಡಿ ಅವರಿಗೆ ಸಂಬಂಧಿಸಿದೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. 3, 4, 2, 1 ಆಪ್ಷನ್ ಸಿ ಇಲ್ಲಿ ಸರಿಯಾದ ಹೊಂದಾಣಿಕೆಯಾಗಿದೆ. ಸೊ ನೆಕ್ಸ್ಟ್ ಡೈರೆಕ್ಟ್ 4ನೇ ಕ್ವಶನ್ ಬಂದಿದೆ. ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಯಾಕೆ ನಮ್ಮ ಕ್ವಶನ್ ನಂಬರ್ಗಳು ಒಂದಿಷ್ಟು ಸ್ಕಿಪ್ ಆಗಿದ್ದಾವೆ ಅಂತ. ಕಮೆಂಟ್ ಸೆಕ್ಷನ್ದಲ್ಲಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರು, ಸರ್ ಸ್ಕಿಪ್ ಆಗಿರೋ ಕ್ವಶನ್ಗಳು ಯಾವುವು ಅಂತ. ಸೊ ಅದು ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ತೆಗೆದಿದ್ದೀನಿ. ಒಂದೇ ಒಲಿಂಪಿಕ್ಸ್ನಲ್ಲಿ 8 ಸ್ವರ್ಣ ಪದಕ ಗಳಿಸಿದ ಮೊದಲ ಕ್ರೀಡಾಪಟು ಆಗಿರುವ ಅಮೇರಿಕನ್ನನು ದಿ ಬಾಲ್ಟಿಮಾರ್ ಬುಲೆಟ್ ಅಂತ ಕರೀತಾರೆ. ಅವನೊಂದು ಅಡ್ಡ ಹೆಸರು, ಒಂದು ಟೈಪ್ ಇದು ಪ್ರೇಸಿಂಗ್ ವರ್ಡ್ ಅಂತ ಕರಿತೀವಿ, ಬುಲೆಟ್ ಎಂದು ಕರೆಯುತ್ತಾರೆ. ಇವರು ಯಾರು ಅಂತ ಕೇಳಿದ್ದಾರೆ. ಸೊ ಒಂದೇ ಒಲಿಂಪಿಕ್ ಇವರು ಯಾವುದು ಸಂಬಂಧಿಸಿದ್ದಾರೆ, ಮೈಕಲ್ ಫೆಲ್ಪ್ಸ್ ರವರು 2008ರಲ್ಲಿ ಈಜು ಸ್ವಿಮ್ಮಿಂಗ್ ಸಂಬಂಧಿಸಿದ್ದಾರೆ. ಸೊ ಇವರು ಏನಪ್ಪ ಅಂತಂದರೆ ಒಂದೇ ಒಲಿಂಪಿಕ್ ಹೋಗಿ 8 ಗೋಲ್ಡ್ ಮೆಡಲ್ನ ಪಡೆದುಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಸುದ್ದಿಯಲ್ಲಿ ಇದ್ದರು. ಇವ್ರ ಬಗ್ಗೆ ಇದು ಜಿಕೆಗೆ ಅಂದರೆ ಕರೆಂಟ್ ಅಫೇರ್ಸು ಕೂಡ ಹೌದು, ಬಟ್ ಜಿಕೆಗೆ ಸಂಬಂಧಿಸಿರ್ತಕ್ಕಂಥ ಮೇನ್ ಟಾಪಿಕ್ ಇದು. ಈ ಟೈಪ್ ಕ್ವಶನ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಜಿಕೆ ಆಗುತ್ತೆ, ಅದು ರೆಕಾರ್ಡ್ ಏನಾದರೂ ಆದರೆ. ಇನ್ನು ಮಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿಕೊಂಡ ಮೊದಲ ಮಹಿಳಾ ವಾಯುಪಡೆ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಕರೆಂಟ್ ಅಫೇರ್ಸ್ ಕಮ್ ಸ್ಟ್ಯಾಟಿಕ್ ಜಿಕೆ ಆಗುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಶಾಲಿಜಾ ಧಮೀರ್ ಅವರು ಏನಪ್ಪ ಅಂತಂದರೆ ಮಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿಕೊಂಡಂತಹ ಮೊದಲ ವಾಯುಪಡೆಯ ಅಧಿಕಾರಿಯಾಗಿದ್ದಾರೆ, ಮಹಿಳಾ ವಾಯುಪಡೆ ಅಧಿಕಾರಿಯಾಗಿದ್ದಾರೆ. ಇನ್ನು ಸಂಸ್ಕೃತ ವ್ಯಾಕರಣದ ಹಾಗೂ ವಾಕ್ಯ ರಚನೆ ನಿಯಮಗಳನ್ನು ರೂಪಿಸಿದ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಪಾಣಿನಿ. ನೋಡಿ, ಸಂಸ್ಕೃತ ವ್ಯಾಕರಣದ ಮತ್ತು ವಾಕ್ಯ ರಚನೆಯ ನಿಯಮಗಳನ್ನು ರೂಪಿಸಿದ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರ ಅಂತಂದರೆ ಪಾಣಿನಿ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್ ಮಧುಶಾಲಾ ಕೃತಿಯಿಂದ ಪರಿಚಿತರಾದ ಈ ಭಾರತೀಯ ಕವಿ ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯಿಂದ ಪ್ರೇರಿತರಾಗಿ ತಮ್ಮ ಮಗನಿಗೆ ಪ್ರಾರಂಭದಲ್ಲಿ ಇನ್ಕ್ವಿಲಾಬ್ ಶ್ರೀವಾಸ್ತವ್ ಎನ್ನುವ ಹೆಸರಿಟ್ಟಿದ್ದರು. ಆದರೆ ಅನಂತರ ಮತ್ತೊಬ್ಬ ಕವಿ ಸುಮಿತ್ರಾನಂದ ಪಂತ್ ಅವರ ಸಲಹೆ ಮೇರೆಗೆ ಮಗುವಿನ ಹೆಸರನ್ನು ಬದಲಿಸಿದರು. ಆ ತಂದೆ ಹಾಗೂ ಪ್ರಸಿದ್ಧ ಮಗನನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇವರೊಬ್ಬರು ಶ್ರೇಷ್ಠ ನಟರು ಕೂಡ ಆಗಿದ್ದರು. ಏನಪ್ಪ ಅಂದರೆ ಮಧುಶಾಲಾ ಕೃತಿಯಿಂದ ಪ್ರೇರೇಪಣೆಗೊಂಡು ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಹೆಸರಿಟ್ಟಿದ್ರು, ಅಂದರೆ ಇನ್ಕ್ವಿಲಾಬ್ ಶ್ರೀವಾಸ್ತವ್ ಅಂತ ಹೆಸರಿಟ್ಟಿದ್ರು. ಸೊ ಅದನ್ನು ಚೇಂಜ್ ಮಾಡಿ ಮತ್ತೆ ಏನಪ್ಪ ಅಂತಂದರೆ ಸುಮಿತ್ರಾನಂದ್ ಪಂತ್ ಅಂತ ಕೂಡ ಇಟ್ಟಿದ್ರು. ಅವರು ಯಾರಪ್ಪ ಅಂತಂದರೆ ಹರಿವಂಶ್ ರಾಯ್ ಬಚ್ಚನ್ ರವರು ಅವರ ಮಗ ಅಮಿತಾಬ್ ಬಚ್ಚನ್ ಅವರಿಗೆ ಇಟ್ಟಿದ್ರು. ಅಮಿತಾಬ್ ಬಚ್ಚನ್ ಅವ್ರಿಗೆ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಈ ಟೈಪ್ ಕ್ವಶನ್ಗಳು ಬಂದಾಗ ನೀವು ಸ್ವಲ್ಪ ಕಾಮನ್ ಆಗಿ ಪಾಸ್ ಮಾಡಿಕೊಂಡು ಕ್ಲಿಯರಿಫೈ ಮಾಡಿಕೊಂಡು ಮುಂದೆ ಬನ್ನಿ. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಶಂಕರ್ ಕುರೂಪ್ ರವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರಾಗಿದ್ದಾರೆ. ನೆಕ್ಸ್ಟ್ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಒಂದೇ ಸಂಪುಟದಲ್ಲಿ ಪ್ರಕಾಶನಗೊಂಡ ಅತಿ ದೀರ್ಘ ಕಾದಂಬರಿ ಅ ಸೂಟೇಬಲ್ ಬಾಯ್ನ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಇದೊಂದು ದೀರ್ಘ ಕಾದಂಬರಿಯಾಗಿದೆ, ಅ ಸೂಟೇಬಲ್ ಬಾಯ್. ಇದರ ಕರ್ತೃ ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ ವಿಕ್ರಮ್ ಸೇಠ್ ರವರು ಇದರ
ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ದಿನ ಅಂತ ಕೇಳಿದರೆ, ಸೊ ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ದಿನ ಯಾವುದಪ್ಪ ಅಂತಂದ್ರೆ ನವೆಂಬರ್ 1, 1956. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್, ಇನ್ನು ಕರ್ನಾಟಕ ಸರ್ಕಾರವು ಸಾಹಿತ್ಯಕ್ಕಾಗಿ ಪ್ರದಾನ ಮಾಡುವ ಅತ್ಯುನ್ನತ ಗೌರವ ಯಾವುದು ಅಂತ ಕೇಳಿದರೆ, ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಏನು, ಪಂಪ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರವು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್, 1924ರಲ್ಲಿ ಮಹಾತ್ಮ ಗಾಂಧಿ ಎನ್ನುವ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ ಫ್ರೆಂಚ್ ಕಾದಂಬರಿಕಾರ ಹಾಗೂ ಗಾಂಧೀಜಿಯವರ ನಿಷ್ಠಾವಂತ ಬೆಂಬಲಿಗೆ ಯಾರು ಅಂತ ಕೇಳಿದ್ದಾರೆ. ಸೊ ಮಹಾತ್ಮ ಗಾಂಧಿ ಎನ್ನುವಂಥ ಬುಕ್ಕನ್ನು ಬರೆದವರು 1924ರಲ್ಲಿ ಪ್ರಕಟಿಸಿದವರು ಯಾರಪ್ಪ ಅಂತಂದರೆ, ಇಲ್ಲಿ ಸರಿಯಾದಂಥ ಉತ್ತರ ರೋಮೈನ್ ರೊನಾಲ್ಡ್. ಸೊ ನೀವು ನನಗೊಂದು ಸ್ವಲ್ಪ ಪ್ರೊನೌನ್ಸಿಯೇಷನ್ ತಪ್ಪಾಗುತ್ತೆ ಈ ಟೈಪ್ ಕ್ವಶನ್ಗಳು ಬಂದಾಗ, ನೀವು ನೋಡ್ಕೊಡ್ರಿ. ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ರೋಮೈನ್ ರೋಲ್ಯಾಂಡ್ ಅಂತ ಅವ್ರ ಹೆಸರು. ನೆಕ್ಸ್ಟ್, ಸೊ ಮತ್ತು ಕಮೆಂಟ್ ಸೆಕ್ಷನ್ದಲ್ಲಿ ನೀವು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ ಅಂತ ಬೈಬೇಡಿ, ನೀವು ಕರೆಕ್ಟಾಗಿ ತಿಳಿದುಕೊಡ್ರಿ. ನಿಮಗೆ ಮೇನ್ ಕ್ವಶನ್ ಕ್ಲಾರಿಫೈ ಆಗೋದು ಇಂಪಾರ್ಟೆಂಟ್. ಇಲ್ಲಿ ಆರ್ ವೆಂಕಟರಮಣೀಯರ ನಿಕಟಪೂರ್ವ ಭಾರತದ ಅಟಾರ್ನಿ ಜನರಲ್ ಆಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಆಪ್ಷನ್ ಬಿ, ಕೆ ವೇಣುಗೋಪಾಲ್ ರವರು. ನೋಡಿ, ಆರ್ ವೆಂಕಟರಮಣೀಯರವರ ನಿಕಟಪೂರ್ವ ಭಾರತದ ಅಟಾರ್ನಿ ಜನರಲ್ ಆಗಿದ್ದವರು ಕೆ ವೇಣುಗೋಪಾಲ್ ಅವರು. ನೆಕ್ಸ್ಟ್, ಕನ್ನಡದ ಮೊಟ್ಟ ಮೊದಲ ಟಾಕಿ ಚಲನಚಿತ್ರ ಯಾವುದು ಅಂತ ಕೇಳಿದರೆ, ಸೊ ಇದು ತುಂಬ ರಿಪೀಟೆಡ್ ಕ್ವಶನ್. ಸತಿ ಸುಲೋಚನವು ಕನ್ನಡದ ಮೊಟ್ಟ ಮೊದಲ ಟಾಕಿ ಚಲನಚಿತ್ರವಾಗಿದೆ. ನೆಕ್ಸ್ಟ್, ವಿಜಯನಗರದ ಪತನದವರೆಗಿನ ಕರ್ನಾಟಕ ಇತಿಹಾಸದ ವಿಸ್ತೃತ ನಿರೂಪಣೆ ಹೊಂದಿರುವ ಕರ್ನಾಟಕ ಗತವೈಭವ ಎನ್ನುವ ಪುಸ್ತಕವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಲೂರು ವೆಂಕಟರಾಯರವರು ಕರ್ನಾಟಕ ಗತವೈಭವ ಅನ್ನುವಂತಹ ಪುಸ್ತಕದ ರಚನಾಕಾರರಾಗಿದ್ದಾರೆ. ನೆಕ್ಸ್ಟ್, ಶ್ರೀ ಎಚ್ ಡಿ ದೇವೇಗೌಡ ಅವರು ಎಷ್ಟು ದಿನಗಳವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇವರು ಏನಪ್ಪ ಅಂತಂದ್ರೆ 300 ದಿನಗಳವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಿಯಾಗಿದ್ದಾರೆ ಎಚ್ ಡಿ ದೇವೇಗೌಡರವರು. ನೆನಪಿಟ್ಕೊಂಡಿರಿ. ಇನ್ನು ಹೆಸರಾಂತ ಹೃದಯ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ದೇವಿ ಶೆಟ್ಟಿ ಎಲ್ಲರಿಗೂ ಕೈಗೆಟುಕುವ ಹೃದಯ ಸಂಬಂಧಿ ಆಸ್ಪತ್ರೆಗಳ ಸರಣಿಯನ್ನು ಸ್ಥಾಪಿಸುವ ಮೂಲಕ ಆರೋಗ್ಯ ಸೇವೆಗೆ ಕೊಡುಗೆ ನೀಡಿದ್ದಾರೆ. ಅವರು ಸ್ಥಾಪಿಸಿದ ಆರೋಗ್ಯ ಸಂಸ್ಥೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ದೇವಿ ಶೆಟ್ಟಿರವರು ಪ್ರಾರಂಭಿಸಿದ ಆರೋಗ್ಯ ಸಂಸ್ಥೆ ಯಾವುದಪ್ಪ ಅಂತಂದರೆ, ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ನಾರಾಯಣ ಹೃದಯಾಲಯ. ನೆನಪಿಟ್ಕೊಂಡಿರಿ. ನೆಕ್ಸ್ಟ್, ಹಿಮಾಲಯ ಪರ್ವತ ಶ್ರೇಣಿಯು 5 ರಾಷ್ಟ್ರಗಳನ್ನು ವ್ಯಾಪಿಸಿದೆ. ಅಂದರೆ ಹಿಮಾಲಯ ಪರ್ವತ ಶ್ರೇಣಿ 5 ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ. ಭೂತಾನ್ನಲ್ಲಿ ಕಂಡುಬರುತ್ತೆ, ಚೀನಾ, ಭಾರತ, ನೇಪಾಳ ಹಾಗೂ ಇನ್ನೊಂದು ದೇಶ ಯಾವುದು ಅಂತ ಕೇಳಿದರೆ, ಸೊ ಅದು ಯಾವುದು ಅಂದರೆ ಪಾಕಿಸ್ತಾನದಲ್ಲಿ ಕೂಡ ಹಿಮಾಲಯ ಪರ್ವತ ಶ್ರೇಣಿ ಕಂಡುಬರುತ್ತೆ. ಹೊಂದಿಕೆಯಾಗದಿರುವುದನ್ನು ಗುರುತಿಸಿರಿ. ಸೊ ಕೆಳಗಿನವುಗಳಲ್ಲಿ ಹೊಂದಿಕೆ ಆಗದೇ ಇರತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಸೊ ಅತ್ಯಂತ ಉದ್ದನೆಯ ನದಿ ನೈಲ್ ನದಿ, ಇದು ಸರಿಯಾಗಿದೆ. ಅತ್ಯಂತ ದೊಡ್ಡ ಮರುಭೂಮಿ ಅಂಟಾರ್ಟಿಕಾ ಮರುಭೂಮಿ, ಇದು ಯಾಕೋ ನನಗೆ ತಪ್ಪು ಅನ್ನಿಸ್ತಾ ಇದೆ. ಸಹರಾ ಮರುಭೂಮಿ, ಇದು ಸಹರಾ ಮರುಭೂಮಿ ಅತ್ಯಂತ ದೊಡ್ಡ ಮರುಭೂಮಿ. ಶೀತವಾಗಲಿ ಉಷ್ಣವಾಗಲಿ ಎರಡಕ್ಕೂ ಸಹರಾ ಮರುಭೂಮಿ ದೊಡ್ಡದು. ಇನ್ನು ಅತ್ಯಂತ ಆಳವಾದ ಸಾಗರ ಆರ್ಕ್ಟಿಕ್ ಸಾಗರ, ಇದು ಕೂಡ ತಪ್ಪು. ಆರ್ಕ್ಟಿಕ್ ಸಾಗರಲ್ಲಿ ಪೆಸಿಫಿಕ್ ಸಾಗರ ಅತ್ಯಂತ ಆಳವಾದ ಸಾಗರವಾಗಿದೆ. ಸೊ ಅತ್ಯಂತ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸರೋವರ, ಇದು ಸರಿ. ಬಟ್ ಬಿ ಮತ್ತು ಸಿ ಇಲ್ಲಿ ತಪ್ಪು ಅನ್ನಿಸ್ತಾ ಇದೆ. ಸೊ ನನಗೊಂದು ಕನ್ಫ್ಯೂಷನ್ ಆಗಿದೆ. ಅತ್ಯಂತ ದೊಡ್ಡ ಮರುಭೂಮಿ ಶೀತ ಮತ್ತು ಉಷ್ಣದಲ್ಲಿ ನಾನು ಅಂದ್ಕೊಂಡಿದ್ದೀನಿ ಸಹರಾ ಮರುಭೂಮಿ ಅಂತ. ಬಟ್ ಅಂಟಾರ್ಟಿಕಾ ಏನು ಹೌದು ಅಲ್ವೋ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ, ಸ್ವಲ್ಪ ನನಗೂ ಕ್ಲಾರಿಫೈ ಆಗಲಿ. ಸೊ ಯಾರೇನು ತತ್ವಜ್ಞಾನಿ ಆಗಿರೋಂಗಿಲ್ಲ, ಎಲ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಹವಳದ ಬಂಡೆಗಳ ಸಮೂಹ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದ ಕರಾವಳಿಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ, ಸೊ ದ ಗ್ರೇಟ್ ಬ್ಯಾರಿಯರ್ ರೀಫ್ ಹವಳದ ದಿಬ್ಬ ಅಂತ ಕೂಡ ಕರಿಬಹುದು. ಆಸ್ಟ್ರೇಲಿಯಾದ ದಕ್ಷಿಣದ ಭಾಗಕ್ಕೆ ಕಂಡುಬರುತ್ತೆ. ಅಂದರೆ ಉತ್ತರ ದಕ್ಷಿಣ ಏನಂತೀರಿ, ಈಸ್ಟ್ ಸೌತ್ ಅಂತ ಕರಿತೀವಿ. ಸೌತ್ ಈಸ್ಟ್ ಆಪ್ಷನ್ ಎ ಇಲ್ಲಿ ಸರಿಯಾದ ಸೌತ್ ಈಸ್ಟ್ ಭಾಗಕ್ಕೆ ಅದು ಕಂಡುಬರುತ್ತೆ ಹವಳದ ದಿಬ್ಬ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವು ISS ಸುಮಾರು ಸರಾಸರಿ 250 ಮೈಲುಗಳ ಎತ್ತರದಲ್ಲಿ ಭೂಮಿಯ ಸುತ್ತ ಸುತ್ತುತ್ತದೆ. ಅದು ಭೂಮಿಯ ಸುತ್ತ ಒಂದು ಬಾರಿ ತಿರುಗಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದು 250 ಮೈಲುಗಳ ಎತ್ತರದಲ್ಲಿ ಭೂಮಿ ಸುತ್ತ ಇದೆ ಅಂದರೆ ಭೂಮಿನ ಒಂದು ರೌಂಡ್ ತಿರುಗಬೇಕಂತಂದ್ರೆ ಅದು ತೆಗೆದುಕೊಳ್ಳೋದು 90 ನಿಮಿಷಗಳು. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಆಯ್ಕೆಯಾಗುತ್ತೆ. ನೆಕ್ಸ್ಟ್, ಹೆಚ್ಚಿನ ಲವಣಾಂಶದ ಗುಣಲಕ್ಷಣ ಹೊಂದಿರುವ ಯಾವ ಪರಿಸರ ವ್ಯವಸ್ಥೆಯು ಕರಾವಳಿಯಲ್ಲಿ
ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಕರಾವಳಿಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಮ್ಯಾಂಗ್ರೋವ್ ಕಾಡುಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ. ನೆಕ್ಸ್ಟ್, ಪರಿಸರ ಸಮಸ್ಯೆಗಳನ್ನು ನಿಭಾಯಿಸುವ ಹಾಗೂ ಸಮರ್ಥನೀಯತೆಯನ್ನು ಉತ್ತೇಜಿಸುವ ಜಾಗತಿಕ ಪ್ರಯತ್ನಗಳ ಸಮನ್ವಯತೆಯನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ಹೊಂದಿರುವ ಸಂಸ್ಥೆ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNEP ಅಂತ ಏನು ಕರಿತೀವಲ್ಲ ಈ ಸಂಸ್ಥೆ ಏನಿದೆಯಲ್ಲ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಅಥವಾ ಸಮರ್ಥನೀಯತೆಗಳನ್ನು ಉತ್ತೇಜಿಸುವ ಜಾಗತಿಕ ಪ್ರಯತ್ನಗಳನ್ನು ಸಮನ್ವಯತೆಯಿಂದ ನಿರ್ವಹಿಸುವ ಹೊಣೆಗಾರಿಕೆಯ ಸಂಸ್ಥೆಯಾಗಿದೆ. ನೆನ್ಪಿಟ್ಕೊಂಡ್ರಿ, ಪರಿಸರಕ್ಕೆ ಸಂಬಂಧ ಎನ್ವಿರಾನ್ಮೆಂಟ್ ಅದರ ಫುಲ್ ಫಾರ್ಮ್ದಲ್ಲೇ ಇದೆ, ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿದೆ ಅಂತ. ನೆಕ್ಸ್ಟ್, MRTPಯನ್ನು ಫುಲ್ ಫಾರ್ಮ್ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ನೋಡಿ, ಮೊನೋಪೊಲಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಕರೀತಾರೆ. ಮೊನೋಪೊಲಿಸಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನೋದು MRTP ಯ ಫುಲ್ ಫಾರ್ಮ್, ಅದು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಕ್ವಶನ್ಗಳು ಇದೇ ಟೈಪ್ ಬರ್ತವೆ, ಅವು ನೀವು ಕನ್ಫರ್ಮ್ ಆಗಿ ಓದ್ಕೊಡ್ರಿ. ಪಠ್ಯ 1 ಮತ್ತು ಪಠ್ಯ 2ರೊಂದಿಗೆ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಉದ್ಯಾನವನಗಳು ಮತ್ತು ಅವು ಯಾವುದಕ್ಕೆ ಸಂಬಂಧಿಸಿದ್ದಾವೆ ಅಂತ. ಮೊದಲನೇದಾಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಸಂಬಂಧಿಸಿರ್ತಕ್ಕಂಥದ್ದು ಒಂದು ಕೊಂಬಿನ ಗೆಂಡಾಮೃಗಕ್ಕೆ ಸಂಬಂಧಿಸಿದೆ. ಇನ್ನು ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಎದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇದು ಹೆಬ್ಬಕ್ಕ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಿದೆಯಲ್ಲ ಅದಕ್ಕೆ, ಅಂದರೆ ಅದು ಮರುಭೂಮಿನಲ್ಲಿ ಈ ಬರ್ಡ್ ಕಂಡು ಬರುತ್ತೆ. ಇನ್ನು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇದು ಏಷ್ಯನ್ ಆನೆಗಳಿಗೆ. ಪೆರಿಯಾರ್ ಉದ್ಯಾನವನ ಸಂಬಂಧಿಸಿರ್ತಕ್ಕಂಥದ್ದು ಏಷ್ಯನ್ ಆನೆಗಳಿಗೆ. ಇನ್ನು ತಡೋಬಾ ರಾಷ್ಟ್ರೀಯ ಉದ್ಯಾನವನ ಸಂಬಂಧಿಸಿರ್ತಕ್ಕಂಥದ್ದು ಹುಲಿ ಸಂರಕ್ಷಣಾ ತಾಣ. ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಆಪ್ಷನ್ ಎ ನೋಡಿ, 2, 4, 3, 1. ನೆಕ್ಸ್ಟ್, ಕಾಡು ಕೋಣ ವೈಲ್ಡ್ ಬೀಸ್ಟ್ಗಳ ವಾರ್ಷಿಕ ಮಹಾವಲಸೆಗೆ ಪ್ರಸಿದ್ಧಿಯಾಗಿರುವ ಸೆರೆಂಗೆಟಿ ರಾಷ್ಟ್ರೀಯ ಉದ್ಯಾನ ಆಫ್ರಿಕಾದ ಯಾವ ದೇಶದಲ್ಲಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಕೀನ್ಯಾ ದೇಶದಲ್ಲಿ ಒಂದು ಸೆರೆಂಗೆಟಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ನೆಕ್ಸ್ಟ್, ಉತ್ತರ ಗ್ರೀನ್ಲ್ಯಾಂಡ್ ನಿಂದ ದಕ್ಷಿಣ ವೆಡಲ್ ಸಮುದ್ರದವರೆಗೆ 60,000 ಮೈಲು ದೂರದ ವಲಸೆಗಾಗಿ ಹೆಸರುವಾಸಿಯಾಗಿರುವ ಹಕ್ಕಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ, ಪೆಂಗ್ವಿನ್ ಪಕ್ಷಿ ಇನ್ನು ಗ್ರೀನ್ಲ್ಯಾಂಡ್ನಿಂದ ಒಂದು ದಕ್ಷಿಣದ ವೆಡಲ್ವರೆಗೆ 60,000 ಮೈಲುಗಳಷ್ಟು ವಲಸೆ ಹೋಗ್ತಕ್ಕಂಥ ಪಕ್ಷಿಯಾಗಿದೆ, ಹಕ್ಕಿಯಾಗಿದೆ. ನೆಕ್ಸ್ಟ್, ಪೆಂಗ್ವಿನ್ ಸಮುದ್ರ ಹಕ್ಕಿ. ಇನ್ನು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಮೇ 22ರಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನವಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಕೃತಕ ಬುದ್ಧಿಮತ್ತೆಯಿಂದ ನಡೆಸಲ್ಪಡುವ ವಿಶ್ವದ ಮೊದಲ ರೇಡಿಯೋ ವೇದಿಕೆಯ ಹೆಸರೇನು ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಬಿ ನೋಡಿ, ಗೋ ರೇಡಿಯೋ ಅನ್ನುವಂಥದ್ದು ಕೃತಕ ಬುದ್ಧಿಮತ್ತೆಯಿಂದ ಪ್ರಾರಂಭವಾದಂತಹ ಮೊದಲ ರೇಡಿಯೋ ವೇದಿಕೆಯಾಗಿದೆ. ನೆಕ್ಸ್ಟ್, ವಿಶ್ವದಾದ್ಯಂತ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಸಂಕೇತ ಭಾಷೆ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಆಪ್ಷನ್ ನೋಡಿ ಯಾವುದಪ್ಪ ಅಂತಂದರೆ ಇದು ವಿಶ್ವದಾದ್ಯಂತ ಜಾವಾ ಸ್ಕ್ರಿಪ್ಟ್ ಏನಿದೆಯಲ್ಲ ಇದು ವಿಶ್ವದ ಅತ್ಯಂತ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಕೆ ಆಗ್ತಕ್ಕಂಥ ಸಂಕೇತ ಭಾಷೆಯಾಗಿದೆ. ನೆಕ್ಸ್ಟ್, ಡಾಕ್ಯುಮೆಂಟ್ ಸ್ವರೂಪಗಳಿಗೆ ಸಂಬಂಧಿಸಿದಂತೆ PDF ಎನ್ನುವ ಸಂಕ್ಷಿಪ್ತ ರೂಪ ಏನು ಅಂತ ಕೇಳಿದ್ದಾರೆ. ಸೊ PDFನ ಫುಲ್ ಫಾರ್ಮ್ ಕೇಳಿದರೆ ಏನಪ್ಪ ಅಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅನ್ನುವಂಥದ್ದು PDFನ ಫುಲ್ ಫಾರ್ಮ್ ಆಗಿರುತ್ತದೆ. ನೆಕ್ಸ್ಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ತರಬೇತಿ ಆಡಳಿತ ತರಬೇತಿ ಅಕಾಡೆಮಿ ಲಾಬ್ಸನಾ ಅಂತ ಏನು ಕರಿತೇವಲ್ಲ UPSCಯು ಭಾರತ ಸೇನೆಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರ ತರಬೇತಿ ಕೇಂದ್ರವಾಗಿದೆ. ಈ ಅಕಾಡೆಮಿಯ ಇರತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ UPSC ಟ್ರೈನಿಂಗ್ ಸೆಂಟರ್ ಇದೆ, ಎಲ್ರಿಗೂ ಗೊತ್ತಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಮಾಡೋರು ಇದ್ರ ಬಗ್ಗೆ ತಿಳ್ಕೊಂಡು ಬಿಟ್ಟಿರ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಉತ್ತರಾಖಂಡ್ನ ಮಸೂರಿಯಲ್ಲಿ ಈ ಒಂದು ಲಾಬ್ಸನಾದ ಕೇಂದ್ರ ಕಚೇರಿ ಅಥವಾ ಲ್ಯಾಬ್ಸನ ಕಂಡು ಬರುತ್ತೆ. ನೆಕ್ಸ್ಟ್, ನಿರ್ವಾಚನ ಸದನ ಡ್ಯಾಶ್ಗೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದ್ದಾರೆ. ಸೊ ನಿರ್ವಾಚನ ಸದನ ಅನ್ನುವಂಥದ್ದು ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ್ದಾಗಿದೆ. ಇದು ಸಂಬಂಧಿಸಿದೆ ನಿರ್ವಾಚನ ಸದನ. ನೆಕ್ಸ್ಟ್,
ಶಾಸಕಾಂಗ ಹಾಗೂ ಕಾರ್ಯಾಂಗದ ಕ್ರಿಯೆಗಳನ್ನು ನ್ಯಾಯಾಂಗವು ಪುನರ್ ವಿಮರ್ಶಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆಯನ್ನು ಇದರಿಂದ ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಸಂಯುಕ್ತ ರಾಷ್ಟ್ರಗಳ ಸಂವಿಧಾನದಿಂದ ಈ ಒಂದು ಅಂದರೆ ಯುನೈಟೆಡ್ ನೇಷನ್ಸ್ದಿಂದ ನಾವು ಈ ಒಂದು ನ್ಯಾಯಾಂಗವು ಪುನರ್ ವಿಮರ್ಶಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆಯನ್ನು ಎರವಲು ಪಡೆದುಕೊಂಡಿದ್ದೇವೆ. ನೆನ್ಪಿಟ್ಕೊಂಡಿರಿ, ಈ ಟೈಪ್ ಲೆಂದಿ ಕ್ವಶನ್ಗಳು ಬಂದಾಗ ನೀವು ಭಾಳಷ್ಟು ಸಲ ಮಿಸ್ಟೇಕ್ ಮಾಡ್ತಿರ್ತೀರಿ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಪಂಜಾಬ್ನಲ್ಲಿ ಸಾರಿ ಮಿಸ್ಟೇಕ್ ಪಂಜಾಬ್ನಲ್ಲಿಲ್ಲ, ಸಾರಿ, ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಕಂಡು ಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಭಾರತೀಯ ರಾಷ್ಟ್ರೀಯ ಲೋಕದಳ ಇದು ಕಂಡು ಬರ್ತಕ್ಕಂಥದ್ದು ಹರಿಯಾಣದಲ್ಲಿ. ಇನ್ನು ಶಿರೋಮಣಿ ಅಕಾಲಿ ದಳ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಪಂಜಾಬ್ನಲ್ಲಿ. ಇನ್ನು ಲೋಕ ಜನಶಕ್ತಿ ಪಕ್ಷ ಕಂಡು ಬರ್ತಕ್ಕಂಥದ್ದು ಬಿಹಾರದಲ್ಲಿ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ 2, 1, 4, 3. ನೆಕ್ಸ್ಟ್, ಮಹದಾಯಿ ನದಿ ವ್ಯಾಜ್ಯ ಇರುವ ಕರ್ನಾಟಕ ಹಾಗೂ ಡ್ಯಾಶ್ ರಾಜ್ಯಗಳ ಮಧ್ಯೆ ಇದೆ ಅಂತ ಕೇಳಿದ್ದಾರೆ. ಸೊ ಮಹದಾಯಿ ನದಿ ಬಗ್ಗೆ ವಿವಾದ ಇರತಕ್ಕಂಥದ್ದು ಕರ್ನಾಟಕ ಮತ್ತು ಗೋವಾ. ಆಪ್ಷನ್ ಬಿಲಿ ಸರಿಯಾದ ನೋಡಿ ಕೇಳಿದರೆ ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣಾ ಮೂಲಕ ಚುನಾಯಿತರಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಸೊ ಇಲ್ಲಿ ಆಪ್ಷನ್ ಬಿ ನೋಡಿ 75 ಜನ ವಿಧಾನ ಪರಿಷತ್ತಿಗೆ ಚುನಾವಣೆ ಮೂಲಕ ನೇಮಕವಾಗ್ತಾರೆ. ನೆಕ್ಸ್ಟ್, ಬೆಳಗಾವಿಯ ಸುವರ್ಣ ವಿಧಾನಸೌಧವು ಕರ್ನಾಟಕ ಶಾಸಕಾಂಗ ಕಟ್ಟಡವಾಗಿದೆ. ಇದರ ನಿರ್ಮಾಣದಲ್ಲಿ ಅನುಸರಿಸಲಾಗಿರುವ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಬೆಳಗಾವಿಯ ಸುವರ್ಣಸೌಧವನ್ನು ಯಾವ ಶಿಲ್ಪಿಯಲ್ಲಿ ಕಟ್ಟಲಾಗಿದೆ ಅಂತಂದರೆ ಆಪ್ಷನ್ ಎ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ನೆಕ್ಸ್ಟ್, ಕರ್ನಾಟಕದ ಅತ್ಯಂತ ಮುಂಚಿನ ಸ್ಥಳೀಯ ರಾಜವಂಶ ಯಾರನ್ನ ಪರಿಗಣಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಕರ್ನಾಟಕದ ಮುಂಚಿನ ಅಂದರೆ ಮೊದಲ ಆಳಿದಂತಹ ರಾಜವಂಶ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಕದಂಬರನ್ನ ಮೊಟ್ಟ ಮೊದಲ ಕನ್ನಡದ ರಾಜವಂಶ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಇಡೀ ದಕ್ಷಿಣ ಭಾರತ ಅಂತ ಬಂದಾಗ ಶಾತವಾಹನರು, ಬಟ್ ನಮ್ಮ ಕರ್ನಾಟಕ ಅಂತ ಬಂದಾಗ ಕದಂಬರು. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಡಿಸೆಂಬರ್ 2023 ಸಚಿವ ಸಂಪುಟದಲ್ಲಿರುವ ಮಹಿಳಾ ಸಚಿವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅಂದರೆ ಡಿಸೆಂಬರ್ 2023ಕ್ಕೆ ಇವತ್ತು ಪ್ರಸ್ತುತ ಕೂಡ ಅಷ್ಟೇ ಇದ್ದಾರೆ. ಆಪ್ಷನ್ ಎ ಒಬ್ಬರು ಸಚಿವ ಸಂಪುಟ ನಮ್ಮ ಕರ್ನಾಟಕದಲ್ಲಿ ಇದ್ದರು. ನೆಕ್ಸ್ಟ್, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಆಪ್ಷನ್ ನೋಡಿ, ಅಡಾಲ್ಫ್ ಹಿಟ್ಲರ್ ಅವರು ಈ ಒಂದು ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದವರಾಗಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿದರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ನೋಡಿ, ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡಬರ್ಕ ನಡೆಯಿತು ಮತ್ತು ಬ್ರಿಟಿಷರು ಇದರಲ್ಲಿ ವಿಜಯಶಾಲಿ ಆದರು. ನೆಕ್ಸ್ಟ್, ಆನಿ ಬೆಸೆಂಟ್ ರವರು ವಾರ್ತಾಪತ್ರಿಕೆ ಸಂಸ್ಥಾಪಕರು ಆಗಿದ್ದರು ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಆನಿ ಬೆಸೆಂಟ್ ರವರು ಪ್ರಕಟಿಸಿದ ವಾರ್ತಾಪತ್ರಿಕೆ ಯಾವುದಪ್ಪ ಅಂತಂದ್ರೆ ನ್ಯೂ ಇಂಡಿಯಾ ಪತ್ರಿಕೆ. ನೆನ್ಪಿಟ್ಕೊಂಡಿರಿ, ನ್ಯೂ ಇಂಡಿಯಾ ಪತ್ರಿಕೆ ಆನಿ ಬೆಸೆಂಟ್ ರವರಿಗೆ, ಲೇಖನ ಗಾಂಧೀಜಿರವ್ರದ್ದು. ಇನ್ನು ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತವು ಸ್ವಾತಂತ್ರ್ಯವನ್ನು ಆಚರಿಸುವ ದಿನದಂದೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ಭಾರತ ಮತ್ತು ಅದು ಯಾವ ದೇಶ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ದೇಶ ಕೂಡ ಆಗಸ್ಟ್ 15ರಂದು ಸ್ವತಂತ್ರ ದಿನವನ್ನಾಗಿ ಆಚರಿಸಿಕೊಳ್ಳುವಂತಹ ದೇಶವಾಗಿದೆ. ಇದು ಇಂಪಾರ್ಟೆಂಟ್ ನೋಡಿ, ನೆನ್ಪಿಟ್ಕೊಂಡಿರಿ. ಪಾಕಿಸ್ತಾನ ಅಲ್ಲ, ಶ್ರೀಲಂಕಾ ಅಲ್ಲ, ಬಾಂಗ್ಲಾದೇಶ ಅಲ್ಲ, ಬಟ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇನ್ನು ಕರ್ನಾಟಕದಲ್ಲಿ ನಡೆದಂತಹ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ 9 ಏಪ್ರಿಲ್ 1938ರಂದು ಯಾವ ಐತಿಹಾಸಿಕ ಘಟನೆ ನಡೆಯಿತು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಶಿವಪುರ ಧ್ವಜ ಸತ್ಯಾಗ್ರಹ ನಡೆಯಿತು. ಯಾವಾಗ 9 ಏಪ್ರಿಲ್ 1938ರಂದು ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ಪ್ರಮುಖ ಘಟನೆಯಾಗಿದೆ. ಇನ್ನು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರನ್ನ ಕರ್ನಾಟಕದ ಸಿಂಹ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ನೋಡಿ, ಗಂಗಾಧರರಾವ್ ದೇಶಪಾಂಡೆರವರನ್ನ ಈ ಒಂದು ಕರ್ನಾಟಕದ ಸಿಂಹ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಸಿಂಹ ಗಂಗಾಧರರಾವ್ ದೇಶಪಾಂಡೆ. ಇನ್ನು ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಮೊದಲನೇ ಹರಿಹರ ಹಾಗೂ ಬುಕ್ಕರಾಯರು ಇವರ ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ನೋಡಿ, ವೀರಬಲ್ಲಾಳ 3ನೇ ವೀರಬಲ್ಲಾಳನ ಸೈನ್ಯದಲ್ಲಿ 3ನೇ ಹರಿಹರ ಮತ್ತು ಬುಕ್ಕರಾಯರು ಸೇನಾ ನಾಯಕರಾಗಿದ್ದರು. ನೆಕ್ಸ್ಟ್,
ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು ಅಂತ ಕೇಳಿದ್ದಾರೆ. ಎಲ್ಲಿಂದ ಆಕರ್ಷಿತವಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿನಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು ಅಂತ ಅಂದರೆ ಆಪ್ಷನ್ ಸಿ ಕೊನಾರ್ಕ್ ದೇವಾಲಯದೊಂದಿಗೆ ಒಂದು ಪ್ರೇರೇಪಿತಗೊಂಡು ಶ್ರೀಕೃಷ್ಣ ದೇವರಾಯರು ಹಂಪಿನಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು. ಮಾನವ ದೇಹದಲ್ಲಿ ಕೊಲ್ಯಾಜಿನ್ ಉತ್ಪಾದನೆಗೆ ಅವಶ್ಯಕವಾಗಿರುವ ವಿಟಮಿನ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಬಿ ನೋಡಿ, ವಿಟಮಿನ್ ಸಿ ಕೊಲ್ಯಾಜಿನ್ ಉತ್ಪಾದನೆಗೆ ಅವಶ್ಯಕವಾಗಿರತಕ್ಕಂಥ ವಿಟಮಿನ್ ಆಗಿದೆ ಮಾನವನ ದೇಹದಲ್ಲಿ. ಇನ್ನು ಲ್ಯೂಮಿನಸ್ ಪ್ಲಕ್ಸ್ನ SI ಮಾಪನ ಘಟಕ ಯಾವುದು ಅಂತ ಕೇಳಿದರೆ, ಸೊ ಲ್ಯೂಮಿನಸ್ ಪ್ಲಕ್ಸ್ನ SI ಯೂನಿಟ್ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಲ್ಯೂಮೆನ್ LM ಅನ್ನುವಂಥದ್ದು ಈ ಒಂದು ಲ್ಯೂಮಿನಸ್ ಪ್ಲಕ್ಸ್ನ SI ಯೂನಿಟ್ ಆಗಿದೆ. ಸಣ್ಣ ಕರಳಿನ ಯಾವ ಭಾಗವು ತನ್ನ ಹೆಸರನ್ನ ಅಕ್ಷರಶಃ 12 ಬೆರಳು ಎನ್ನುವ ಅರ್ಥವನ್ನು ಹೊಂದಿರುವ ಪದದಿಂದ ಪಡೆದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಡಿಯೋಡಿನಮ್ ಅನ್ನುವಂತಹ 12 ಬೆರಳು ಎನ್ನುವ ಅರ್ಥವನ್ನು ಹೊಂದಿರುವ ಪದದಿಂದ ಈ ಒಂದು ಸಣ್ಣ ಕರಳಿಗೆ ಹೆಸರಿಡಲಾಗಿದೆ. ಸ್ಮಾಲ್ ಇಂಟೆಸ್ಟೈನ್. ಒಂದು ಜೀವಿಯು ಮತ್ತೊಂದರ ಉಪಯೋಗ ಪಡೆದು ಮತ್ತೊಂದು ಜೀವಿಗೆ ಯಾವುದೇ ತೊಂದರೆಯಾಗದ ಸಂಬಂಧದ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಪ್ಯಾರಾಸೈಟ್ ಅಂತ ಕರೀತಾರೆ. ಏನಪ್ಪಾ ಅಂತಂದ್ರೆ ಇಂಗ್ಲೀಷ್ ಒಳಗಡೆ ಪ್ಯಾರಾಸೈಟ್ ಕರೀತಾರೆ. ತಾನು ಒಂದು ಜೀವಿ ಇನ್ನೊಂದರ ಮೇಲೆ ಅವಲಂಬನೆ ಆಗಿರುತ್ತೆ, ಬಟ್ ಅದಕ್ಕೆ ಹಾನಿ ಮಾಡಲ್ಲ. ಸೊ ಇದು ಕೆಳಗಿನವುಗಳಲ್ಲಿ ಕನ್ನಡದಾಗ ಏನಂತಂದ್ರೆ ಸಹಜೀವತ್ವ. ನೆಕ್ಸ್ಟ್ ಎಸ್ಕೆರಿಚಿಯಾ ಕೋಲಿ ಬ್ಯಾಕ್ಟೀರಿಯಾವು ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಎ ಮಾನವನ ಕರುಳಿನಲ್ಲಿ ಈ ಬ್ಯಾಕ್ಟೀರಿಯಾ ಕಂಡುಬರುತ್ತೆ. ಒಂದು ಉಂಗುರವು 50% ಪರಿಶುದ್ಧವಾಗಿದೆ, ಅದರ ಪರಿಶುದ್ಧತೆಯನ್ನು ಪರ್ಯಾಯವಾಗಿ ಹೀಗೂ ಸೂಚಿಸಬಹುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು 12 ಕ್ಯಾರೆಟ್ ಅಂತ ನಾವು ಗುರುತಿಸ್ಬೋದು. ಏನಪ್ಪ 50% 50% ಶುದ್ಧವಾಗಿದ್ದರೆ 12 ಕ್ಯಾರೆಟ್ ಆಗುತ್ತೆ, 100% ಇದ್ದರೆ 24 ಕ್ಯಾರೆಟ್ ಆಗುತ್ತೆ. ಸೊ ಯಾವ ಗೋಲ್ಡ್ ಆಯಿಲ್ ನೀವು ಪರ್ಚೇಸ್ ಮಾಡ್ತೀರಲ್ಲ ಅದು 24 ಕ್ಯಾರೆಟ್ ಇರಂಗಿಲ್ಲ, ಅದಕ್ಕೆ ತಾಮ್ರ ಮಿಕ್ಸ್ ಇರುತ್ತೆ. 20 ಕ್ಯಾರೆಟ್ ಅಥವಾ 22 ಕ್ಯಾರೆಟ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಸುಮ್ಮನೆ ಅವರು 24 ಅಂತ ಹಾಕಿರ್ತಾರೆ. ಇನ್ನು ಸಾರಜನಕ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಸಾರಜನಕದ ಸಂಯುಕ್ತಗಳಿಗೆ ಸಂಬಂಧಿಸಿರ್ತಕ್ಕಂಥ ಯಾವ ಹೇಳಿಕೆ ತಪ್ಪು ಅಂದರೆ ನೈಟ್ರಿಕ್ ಆಕ್ಸೈಡ್ನ ರಾಸಾಯನಿಕ ಫಾರ್ಮುಲಾ NO2 ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. N2O ನೈಟ್ರಿಕ್ ಆ್ಯಸಿಡ್ N2O ಸಾರಿ ನೈಟ್ರಸ್ ಆಕ್ಸೈಡ್. ಇದು ನೈಟ್ರಿಕ್ ಆ್ಯಸಿಡ್ನ ಫಾರ್ಮುಲಾ ಏನಪ್ಪ ಅಂತಂದರೆ HNO ಆಗುತ್ತೆ. HNO3 ಅಂತ ಕೂಡ ಕರಿಬಹುದು. ನೈಟ್ರಿಕ್ ಆ್ಯಸಿಡ್ N2O ಅಂತ ಅಂದರೆ ನೈಟ್ರಸ್ ಆಕ್ಸೈಡ್. ಇದು ನೈಟ್ರಸ್ ಆಕ್ಸೈಡ್, NO2 ಅನ್ನೋದು ಬೇರೆ. ನೆಕ್ಸ್ಟ್ ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವರೂಪಿ ರೋಬೋಟ್ ಅಪೋಲೋವನ್ನು ಅಭಿವೃದ್ಧಿಪಡಿಸಿದಂತಹ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಅಪೋಲೋ ಅನ್ನುವಂತಹ ರೋಬೋಟನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ದಕ್ಷಿಣ ಕೊರಿಯಾ ದೇಶ. ನೆನ್ಪಿಟ್ಕೊಂಡಿರಿ, ಈ ಟೈಪ್ ಕ್ವಶನ್ಗಳನ್ನ ಕೇಳ್ತಾರೆ. ಕೆಲವು ಕಾರುಗಳು ಪೆಟ್ರೋಲ್ನಿಂದ ಚಲಿಸುತ್ತವೆ ಎನ್ನುವ ಹೇಳಿಕೆ ನಿಜವಾದ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಸೊ ಕೆಲವು ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಏನಪ್ಪ ಅಂತಂದರೆ ಚಲಿಸ್ತಾವಂತ ಆಪ್ಷನ್ದಲ್ಲಿ ಕೊಟ್ಟಿದ್ದಾರೆ, ಬಟ್ ಇದು ತಪ್ಪು. ಇನ್ನು ಕೆಲವು ಕಾರುಗಳು ಡೀಸೆಲ್ನಿಂದ ಚಲಿಸುತ್ತವೆ, ಇದು ಸರಿ ಒಂದೇ ಸರಿ ಆಗುತ್ತೆ. ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ಪೆಟ್ರೋಲ್ನಿಂದ ಚಲಿಸ್ತಾವಂತಂದರೆ ಕೆಲವೊಂದಿಷ್ಟು ಚಲಿಸುವುದಿಲ್ಲ. ಸೊ ಒಂದೇ ಸರಿ ಆಗುತ್ತೆ. ಕೆಲವು ಕಾರುಗಳು ಡೀಸೆಲ್ನಿಂದ ಚಲಿಸುತ್ತವೆ ಚಲಿಸ್ಬೋದು. ಕೆಲವು ಕಾರುಗಳು ಡೀಸೆಲ್ನಿಂದ ಕೂಡ ಚಲಿಸ್ಬೋದು. ಇನ್ನು ಯಾವುದೇ ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ, ಇದು ತಪ್ಪಾಗುತ್ತೆ. ಯಾಕಪ್ಪ ಖಂಡಿತ ನಾವು ಅಲ್ಲಿ ಸೆಂಟೆನ್ಸ್ ಒಳಗಡೆ ಕೊಟ್ಟಿದ್ದಾರೆ. ಸೊ ಅದರ ಮೂಲಕ ನಾವು ನೋಡ್ಬೇಕಂತಂದರೆ ಯಾವುದೇ ಕಾರು ಚಲಿಸಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮೂರನೇ ತಪ್ಪಾಗುತ್ತೆ. ಎಲ್ಲ ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ ಅನ್ನೋದು ಕೂಡ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅಲ್ಲಿ ಮೇಲಿನ ಹೇಳಿಕೆ ಮೂಲಕ ಹೇಳ್ಬೋದು, ಬಟ್ ಸಿ ಮಾತ್ರ ತಪ್ಪಾಗುತ್ತೆ. ಇಲ್ಲಿ ಖಂಡಿತವಾಗಿ ನಾವು ಸಿಯನ್ನು ತಪ್ಪು ಅಂತ ಹೇಳ್ಬೋದು. ನೆಕ್ಸ್ಟ್ ಸೊ ಈ ಟೈಪ್ ಕ್ವಶನ್ಗಳು ಬಂದಾಗ ನಾವು ನಮ್ಮ ಓನ್ ಯೂಸ್ ಅಲ್ಲ, ಅಲ್ಲಿ ಮೇಲಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಏನು ಕೊಟ್ಟಿರ್ತಾರೆ ಅದರ ಮೂಲಕ ನಾವು ಆನ್ಸರ್ನ ಹುಡುಕಬೇಕಾಗತ್ತೆ. ಇನ್ನು ಸಾಮಾಜಿಕ ಮಾಧ್ಯಮದಿಂದಾಗಿ ಯುವ ಪೀಳಿಗೆ ಹಾಳಾಗಿದೆ, ಈ ವಾಕ್ಯವು ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ವಾಕ್ಯ ಏನಪ್ಪ ಅಂತಂದರೆ ಇದೊಂದು ಪೂರ್ವಾಗ್ರಹವಾಗಿದೆ. ಇದೊಂದು ವಾಕ್ಯ ಪೂರ್ವಾಗ್ರಹ ವಾಕ್ಯವಾಗಿದೆ. ನೆಕ್ಸ್ಟ್ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ
ಸರ್ಕಾರದ ITBT ಇಲಾಖೆಯು ಜೀವ ವಿಜ್ಞಾನ ಹಾಗೂ ವೈದ್ಯಕೀಯ ಉಪಕರಣಗಳ ಶ್ರೇಷ್ಠತಾ ಕೇಂದ್ರವನ್ನು ಪ್ರಾರಂಭಿಸುತ್ತಿದೆ ಅಂತ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಬಟ್ ಆನ್ಸರ್ ಹೇಳ್ತೀನಿ, ಸಿಮನ್ಸ್ ಅಂತ ಆನ್ಸರ್ ಇದಕ್ಕೆ. ಯಾಕಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಹಳೆಯದು ಇವಾಗ ಚೇಂಜ್ ಆಗಿರುತ್ತೆ. ಇನ್ನು ಅರ್ಜುನ ಎನ್ನುವ, ಇದು ಇಂಪಾರ್ಟೆಂಟ್, ಅರ್ಜುನ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೆಯೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಉಂಟಾದ ಗಾಯಗಳಿಂದಾಗಿ ಸಾವನ್ನಪ್ಪಿತು. ಇದು ಮೈಸೂರು ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿಯನ್ನು ಎಷ್ಟು ಬಾರಿ ಹೊತ್ತು ಸಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇದು ಕರೆಂಟ್ ಅಫೇರ್ ಆದರೂ ನಮ್ಮ ಮಾತ್ರ ಕರ್ನಾಟಕದವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು. ಏನಪ್ಪ ಅಂತಂದರೆ ಅರ್ಜುನ್ ಅನ್ನುವಂತಹ ಆನೆ ಕಾಡಾನೆ ಕಾರ್ಯಾಚರಣೆಯಲ್ಲಿ ತೀರ್ಕೊಂತು, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಭಾಳಷ್ಟು ಸುದ್ದಿ ಕೂಡ ಮಾಡಿತ್ತು. ಸೊ ಅದು ಎಷ್ಟು ಬಾರಿ ನಮ್ಮ ಮೈಸೂರಿನ ಅಂಬಾರಿಯನ್ನು ಹೊತ್ತಿತ್ತಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ 8 ಬಾರಿ ಮೈಸೂರು ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಅರ್ಜುನ ಆನೆ ತೀರಿಕೊಂಡಿದೆ. ಸೊ ಅದಕ್ಕೋಸ್ಕರ ಅದ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಪ್ಪ ಅಂತಂದರೆ ಏನಾದರೂ ತಪ್ಪು ಅನಿಸಿದ್ರೆ, ಏನಾದರೂ ಮಿಸ್ಟೇಕಾಗಿ ನನ್ನಿಂದನೂ ಮಿಸ್ಟೇಕಾಗಿ ಏನಾದರೂ ತಪ್ಪಾಗಿರ್ತವೆ, ಸೊ ಅದನ್ನು ನೀವು ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾ, ವಾಟ್ಸಪ್, ಥ್ರೆಡ್ಸ್, ಫೇಸ್ಬುಕ್, ಟೆಲಿಗ್ರಾಮ್ ಇವೆಲ್ಲ ಲಿಂಕ್ಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಕರೆಂಟ್ ಅಫೇರ್ಸ್ ನೋಟ್ಸ್ ಕೂಡ ಹಾಕ್ತಿರ್ತೀನಿ ಗ್ರೂಪ್ನಲ್ಲಿ, ಅದನ್ನು ಕೂಡ ಸ್ವಲ್ಪ ನೋಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.